ಬಹಳಷ್ಟು ಮಂದಿ ಯುವಕರು ಬಂದಿದ್ದಾರೆ. ಇವತ್ತು ರಕ್ತದಾನ ಅಂದ್ರೆಗಿನ ರಕ್ತದಾನಕ್ಕಿಂತ ಸಮಾನವಾದಂತಹ ದಾನ ಯಾವುದೂ ಇಲ್ಲ. ಇವತ್ತು ನಾವು ಕೇವಲ ರಕ್ತದಾನ ಎಷ್ಟು ಪವಿತ್ರವಾದಂತಂದ್ರೆಗಿನ ಬಹಳಷ್ಟು ಪವಿತ್ರವಾದಂಥದ್ದು. ಇವತ್ತು ಬಹಳಷ್ಟು ಮಂದಿ ಹೇಳೋದಂತ ಮಾತುಗಳೇನಂದ್ರೆಗಿನ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದಂದ್ರೆಗಿನ ಅದು ರಕ್ತದಾನ. ಯಾಕಂದ್ರೆ ಇವತ್ತು ನಾವು ರಕ್ತವನ್ನು ಎದರ ತಿರುಗಿ ಜೀವ ನದಿಗಳು ಯಾವ ರೀತಿಯಲ್ಲಿ ಸಾಗುತ್ತವೋ ಅದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ರಕ್ತ ಕೂಡ ದಿನನಿತ್ಯ ನಾವೇನು ಪೌಷ್ಟಿಕ ಆಹಾರವನ್ನು ತಗೊಂತೀವೋ ಆ ಆಹಾರವನ್ನು ತಗೊಂಡ ನಂತರ ನಾವು ರಕ್ತವನ್ನು ಏನು ಮೈಯಲ್ಲಿ ಗೂಡಿಸ್ಕೊಂತೀವೋ ಅದು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತವನ್ನು ಕೊಡಬೇಕಾಗುತ್ತೆ. ಇವತ್ತು ಸುಮಾರಾಗಿ 16 ಕೆಜಿಯಿಂದ 48-60 ಕೆಜಿ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿ ರಕ್ತವನ್ನು ದಾನವನ್ನು ಮಾಡಬೇಕಾಗುತ್ತೆ. ಇವತ್ತು ಬಹಳಷ್ಟು ಮಂದಿ ಇವತ್ತು ನಾವು ನೋಡ್ತಿರ್ತೀವಿ, ನಾವು ರಕ್ತವನ್ನು ದಾನವನ್ನು ಮಾಡಿದ್ರೆಗಿನ ನಾವೇನೋ ಬಹಳಷ್ಟು ವೀಕ್ ಆಗ್ತೀವನ್ನಂತ ಅಭಿಪ್ರಾಯ ಏನಿತ್ತು. ಇವತ್ತು ಬಹಳಷ್ಟು ಜನರು ನಾವು ಓಪಿಡಿಯಲ್ಲಿ ಆಗಿರ್ಬೋದು, ಘೋಷ್ ಹಾಸ್ಪಿಟಲ್ ಆಗಿರ್ಬೋದು, ಬಹಳಷ್ಟು ಕಡೆ ನಾವು ರಕ್ತವನ್ನು ಕೇಳ್ಕೊಂಡು ಬಹಳಷ್ಟು ಜನರು ಬಡವರು ಪಡೆದಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಕೆಲವು ಕಡೆ ಬ್ಲಡ್ ಬ್ಯಾಂಕ್ಸ್ಗಳು ಅಷ್ಟು ಸಹಾಯ ಮಾಡ್ತಾ ಇದೆ. ನಮ್ಮ ಬಿಮ್ಸ್ ಅಲ್ಲಿ ಆಗಿರ್ಬೋದು, ಘೋಷ್ ಹಾಸ್ಪಿಟಲ್ ಆಗಿರ್ಬೋದು, ಬಹಳಷ್ಟು ಮಂದಿ ಯುವಕರು ಒಂದು ಪಟ್ಟಿಯನ್ನು ಮಾಡಿರ್ತಾರೆ. ಯಾವ ರೀತಿಯಲ್ಲಿ ಒಂದು ಪಟ್ಟಿಯನ್ನು ಮಾಡ್ತಾರೆ ಅಂದ್ರೆ ನಂದು ಯಾವ ಬ್ಲಡ್ ಗ್ರೂಪ್ ನಂದು ಹೇಳಿ ಒಂದು ಪಟ್ಟಿಯನ್ನು ಮಾಡಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಕೊಟ್ಟಿರ್ತಾರೆ. ಬಹಳಷ್ಟು ಮಂದಿ ಯುವಕರು ಒಂದು ಸಂಘವನ್ನು ಕಟ್ಟಿಕೊಂಡು ಏನನ್ನ ಅಕಸ್ಮಿತವಾಗಿ ಯಾರಿಗಾನ ತೊಂದರೆ ಆದ್ರೆ ಅವರಿಗೆ ರಕ್ತವನ್ನು ಕೊಡುವಂತ ಕೆಲಸ ಬಹಳಷ್ಟು ಮಂದಿ ಯುವಕರು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇದ್ದಂತ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಕಡೆ ನೆರೆ ಹಾವಳಿ ಪರಿಸ್ಥಿತಿ ನಮ್ಮ ಕಡೆ ಒಂದು ಕಡೆ ನಾವು ಕಾಣ್ತಾ ಇದೀವಿ. ಇವತ್ತು ನೆರೆ ಹಾವಳಿಯಲ್ಲಿ ಬಹಳಷ್ಟು ಜನರು ನಾವು ಬಹಳಷ್ಟು ಕಡೆ ಇವತ್ತು ರಕ್ತ ಇಲ್ಲದಂತ ಸಂದರ್ಭದಲ್ಲಿ ಅವ್ರಿಗೆ ಏನೇನು ತೊಂದರೆ ಆದಂತ ಸಂದರ್ಭದಲ್ಲಿ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ಸ್, ಅವ್ರಿಗೆ ಏನೇನು ಆಕ್ಸಿಡೆಂಟ್ಗಳಾದಂತ ಸಂದರ್ಭದಲ್ಲಿ ಅವ್ರಿಗೆ ರಕ್ತ ಬೇಕಂದ್ರೆಗಿನ ಆ ರಕ್ತ ಬೇಕು. ಕೆಲವು ಸಂದರ್ಭದಲ್ಲಿ ಅವ್ರ ರಕ್ತ ಕರೆಕ್ಟ್ ಸಮಯಕ್ಕೆ ಸಿಗಲ್ಲ, ಅವಾಗ ಪ್ರಾಣಗಳನ್ನು ಕಳ್ಕೊಂಡಂತ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡಿದೀವಿ. ಆದ್ರೆ ನಾವೆಲ್ಲರೂ ಕೂಡ ರಕ್ತದಾನವನ್ನು ಮಾಡಬೇಕಾಗುತ್ತೆ. ಬಹಳಷ್ಟು ಕಡೆ ಇವತ್ತು ಎಲ್ಲರೂ ಕೂಡ ಇವತ್ತು ಸಂಪೂರ್ಣವಾಗಿ ರಕ್ತದಾನವನ್ನು ಮಾಡಿದ್ರಿನ ಪ್ರತಿ 3 ತಿಂಗಳಿಗೊಮ್ಮೆ ಮಾಡಿದ್ರಿನ ಅವ್ರು ಆರೋಗ್ಯವಾಗಿ ಬಹಳ ಚೆನ್ನಾಗಿರ್ತಾರೆ. ರಕ್ತವನ್ನು ಕೊಟ್ಟಗಿನ ನಮ್ಮ ಆರೋಗ್ಯನ ಮಹಾಭಾಗ್ಯ ಅನ್ನಂತ ಮಾತು ಬಹಳಷ್ಟು ಜನರಿಗೆ ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ರಕ್ತದಾನವನ್ನು ಮಾಡಬೇಕಾಗುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯುವಕರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಎಲ್ಲರೂ ಕೂಡ ರಕ್ತದಾನವನ್ನು ಮಾಡಿ ಈ ನಾಡಿನಲ್ಲಿದ್ದಂತ ಯಾರಿಗೇನ ಅಪಘಾತದಲ್ಲಿ ಆದಂತ ಜನರಾಗಿರ್ಬೋದು, ಇವತ್ತು ಕ್ಯಾನ್ಸರ್ ಮತ್ತು ಬೇರೆ ಬೇರೆ ಕಾಯಿಲೆ ಬಂದಂತ ಜನರಿಗೆ ರಕ್ತವನ್ನು ಬೇಕಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಲ್ಲಿ ಕೂಡ ಪಡೆದಾಡದೇ ಯಾರ ಹತ್ರ ಹೋಗ್ಲಾರ್ದಂತೆನೆ ಅವ್ರು ರಕ್ತ ಸಿಗುವಂತ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಕೂಡ ಒಳ್ಳೇದನ್ನಾಗಬೇಕನ್ನಂತ ಮಾತನ್ನು ಕೂಡ ನಾನು ನೀಡುತ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದಿರಿ. ಇವತ್ತನ್ನು ಮಾಡಿದ್ರಿಗಿನ ಆರೋಗ್ಯ ರೀತಿಯಲ್ಲಿ ನಾವು ಚೆನ್ನಾಗಿರ್ತೀವಿ ಅನ್ನಂತ ಒಂದು ಸಂದೇಶವನ್ನು ಮಾಡ್ತಾ ಇದೀವೋ ಎಲ್ಲರಿಗೂ ಎಲ್ಲಾ ರೀತಿಯಲ್ಲಿ ಸಂತೋಷವನ್ನು ನೋಡೋದ್ರ ಮೂಲಕ ನಾವೆಲ್ಲರೂ ಮುಕ್ತಾಯ ಮಾಡ್ತಾ ಇದೀವಿ.